ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟಿಂಗ್ನ ಶಕ್ತಿಯ ಬಗ್ಗೆ ಕಲಿತ ನಂತರ ಅದನ್ನು ನಾನು ಎಂದಿಗೂ ಅನುಮಾನಿಸುವುದಿಲ್ಲ. ಭಾರತದಲ್ಲಿ ಶ್ರೀಮಂತರಾಗಲು ಬಯಸುವಿರಾ? ಹಾಗಾದರೆ ಚೆನ್ನಾಗಿ ಕೇಳಿ. ಮಾರ್ಕೆಟಿಂಗ್ ಎಂದರೆ ಕೇವಲ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಮಾರಾಟ ಮಾಡುವುದಕ್ಕಿಂತ ಹೆಚ್ಚಿನದು. ಇದು ಆದಾಯವನ್ನು ಗಳಿಸುವ ಒಂದು ಪ್ರಮುಖ ವಿಧಾನವಾಗಿದೆ. ವಿಶೇಷವಾಗಿ ನಾವು ವಾಸಿಸುತ್ತಿರುವ ಅವ್ಯಾಪಕವಾದ ಡಿಜಿಟಲ್ ಜಗತ್ತಿನಲ್ಲಿ. ಭಾರತದಂತಹ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಮಾರ್ಕೆಟಿಂಗ್ ಕೇವಲ ಒಂದು ಉದ್ಯಮವಲ್ಲ, ಅದು ಒಂದು ಚಿನ್ನದ ಗಣಿಯಾಗಿದೆ. ಹಾಗಾದರೆ ನೀವು ಆ ಸಂಪತ್ತನ್ನು ಹೇಗೆ ಬಳಸಿಕೊಳ್ಳಬಹುದು? ಮೊದಲನೆಯದಾಗಿ ನಿಮಗೆ ಬರವಾದ ಕೌಶಲ್ಯಗಳು ಬೇಕು. ಜಮಾನ್, ಸಂವಹನ ಮತ್ತು ನಿಮ್ಮ ಗ್ರಾಹಕರನ್ನು ಅರ್ಜೆ ಮಾಡಿಕೊಳ್ಳುವುದು ಅತ್ಯಗತ್ಯ. ಎರಡನೆಯದಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ಅಳವಡಿಸಿಕೊಳ್ಳಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಎಸ್ಇಒ ನಂಥ ವೇದಿಕೆಗಳು ನಿಮ್ಮ ಬ್ರ್ಯಾಂಡ್ ಅನ್ನು ಆಕಾಶಕ್ಕೆ ಕೊಂಡೊಯ್ಯಬಹುದು. ಮೂರನೆಯದಾಗಿ ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ. ಮಾರ್ಕೆಟಿಂಗ್ ಟ್ರೆಂಡ್ಗಳು ಬದಲಾಗುತ್ತವೆ, ಆದ್ದರಿಂದ ನವೋಕತರಾಗಿರಿ ಮತ್ತು ಹೊಸತನವನ್ನು ತನ್ನಿ. ನಾಲ್ಕನೆಯದಾಗಿ ಅನುಭವ ಮುಖ್ಯ. ಯಶಸ್ಸು ಮುಂದೆ ರಾತ್ರಿಯಲ್ಲಿ ಸಿಗುವುದಿಲ್ಲ, ಆದರೆ ಪರಿಶ್ರಮ ನಿಲ್ಲುತ್ತದೆ. ಅಂತಿಮವಾಗಿ ಸ್ಟಾರ್ಟ್ಅಪ್ಗಳು ಮತ್ತು ದೊಡ್ಡ ಬ್ರ್ಯಾಂಡ್ಗಳೊಂದಿಗೆ ಸಹಕರಿಸಿ. ನಿಮ್ಮ ಮಾರ್ಕೆಟಿಂಗ್ ಪರಿಣತಿಯು ಅವಕಾಶಗಳು ಮತ್ತು ಸಂಪತ್ತನ್ನು ಆಕರ್ಷಿಸಬಹುದು. ಸಾರಾಂಶವಾಗಿ, ಭಾರತದಲ್ಲಿ ಮಾರ್ಕೆಟಿಂಗ್ ನಿಮ್ಮನ್ನು ಖಂಡಿತವಾಗಿಯೂ ಶ್ರೀಮಂತರನ್ನಾಗಿಸಬಹುದು. ಆದರೆ ನೆನಪಿಡಿ, ಇದಕ್ಕೆ ಸಮಯ, ಕೌಶಲ್ಯ ಮತ್ತು ಸಮರ್ಪಣೆ ಬೇಕಾಗುತ್ತದೆ. ತಲೆಬಿಡದೆ ಮುಂದುವರಿಯಿರಿ. ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತದೆ.